ಒಂದು ಅಸ್ತ್ರ ಬಿಟ್ಟು ರಾಜತಾಂತ್ರಿಕವಾಗಿ ಚೀನಾವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಬಹಳ ಅಚ್ಚುಕಟ್ಟಾಗಿ ಭಾರತ ನಿರ್ವಹಿಸ್ತಾ ಇದೆ. ಹೀಗಾಗಿ ಬ್ಯಾನ್ ಮಾಡಿದ್ರೆ ಮಾತ್ರ ಚೀನಾಗ್ ಬುದ್ಧಿ ಕಲಿಸಬಹುದು ಅನ್ನೋ ರೀತಿಯ ಮನಸ್ಥಿತಿ ಬಿಟ್ಟು ಭಾರತ ಸರ್ಕಾರ ಅದರಲ್ಲೂ ವಿದೇಶಾಂಗ ಇಲಾಖೆ ಕೈಗೊಳ್ತಿರುವ ಕ್ರಮಗಳ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ. ಮುಂದಿನ ಸುದ್ದಿ ಮತ್ತದೇ ಪಾಕಿಸ್ತಾನದ್ದು. ದಿನ ಕಳೆದಂತೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಅನ್ನೋದು ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ ಹೇಳಿ ಈಗ ಆಲ್ರೆಡಿ ಬಲೂಚ್ ಲಿಬರೇಷನ್ ಆರ್ಮಿಯ ಪ್ರಮುಖರು ಘೋಷಿಸಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಕೊಟ್ಟಿರುವಂತೆ ನಮ್ಮ ದೇಶಕ್ಕೂ ಅಂದ್ರೆ ಬಲೂಚಿಸ್ತಾನಕ್ಕೂ ಕೂಡ ರಾಯಭಾರಿ ಕಚೇರಿ ಕೊಡಿ ಅಂತ ಹೇಳಿ ಭಾರತದ ಸರ್ಕಾರಕ್ಕೆ ದುಂಬಾಲು ಬಿದ್ದಿದೆ. ಎಲ್ಲದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ್ದೇ ಟೆನ್ಷನ್. ಸಿಕ್ಕಲ್ಲಿ ಪಾಕ್ನ ಸೈನಿಕರು ಒಡಿಸ್. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಕದನ ವಿರಾಮ ಒಪ್ಪಂದ ಮಾಡಿಕೊಂಡ ಉಗ್ರ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ್ ಮಗ್ಗುಲ ಮುಳ್ಳಾಗ್ತಾ ಇದೆ. ಕಂಡಲ್ಲಿ ಪಾಕ್ ಸೈನಿಕರನ್ನ ಹೊಡೆದು ಹಾಕ್ತಿದೆ. ಹೌದು, ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಎಂದು ಬಿಎಲ್ಎ ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಇಷ್ಟೇ ಅಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಎಂದು ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ತೆರೆಯಲು ಅವಕಾಶವನ್ನು ನೀಡಿ ಎಂದು ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಬಲೂಚಿಸ್ತಾನ ಮನವಿಯನ್ನ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದೆ. ಪಾಕ್ ಸೈನಿಕರು ಕಂಡಲ್ಲಿ ಬಿಎಲ್ಎ ದಾಳಿ ಮಾಡುತ್ತಿದ್ದು, ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಎಂದು ಹೇಳಿಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ಬಲೂಚಿಗಳು ಬಂಡಾಯ ಸಾರಲು ಕಾರಣವೇನು ಅಂತ ನೋಡೋದಾದ್ರೆ, ಪಾಕ್ ವರ್ಸಸ್ ಬಲೂಚ್. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯವಾಗಿದ್ದು ದೇಶದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡಾ 46ರಷ್ಟು ಪಾಲನ್ನ ಹೊಂದಿದೆ. ಆದರೆ ಜನಸಂಖ್ಯೆಯಲ್ಲಿ ಅವರ ಪಾಲು ಶೇಕಡಾ 6ರಷ್ಟು ಮಾತ್ರ ಇದೆ. ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕ ಮೊದಲಿನಿಂದಲೂ ನಿರ್ಲಕ್ಷಿತವಾಗಿರುವುದೇ ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಬಲೂಚಿಗರು ಅಲ್ಪಸಂಖ್ಯಾತರೆಂದು ಪಾಕಿಸ್ತಾನ ನಿರಂತರ ಶೋಷಣೆ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಪಾಕಿಸ್ತಾನದ ಸರ್ಕಾರದ ಹಿಂಸಾತ್ಮಕ ನಿಲುವಿಗೆ ಅಫ್ಘಾನಿಸ್ತಾನದ ಮಾಜಿ ಸಂಸತ್ ಸದಸ್ಯೆ ಮರಿಯಂ ಸೊಲೈಮಾನ್ಕಿಲ್ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. Well, it's not just the Baluch. It's the Baluch, it's the Pashtuns, it's the Sindhis, it's even Punjabis. I think everyone is sick of a military dictatorship that they're living under. In Baluchistan, we have a peaceful, non-violent activist like Dr. Mahrang Baluch, who's in prison, but people like Osama bin Laden and the leaders of Lashkar-e-Taiba are allowed to roam freely within the country. In Baluchistan, it's been decades of forced disappearances, murders, organ harvesting, the looting of their natural resources, gold, copper, oil, are being looted, but the people are still starving and they're still poor. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನು ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಭಾರಿ ಸದ್ದು ಮಾಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಅಸ್ತ್ರ ಬಿಟ್ಟು ರಾಜತಾಂತ್ರಿಕವಾಗಿ ಚೀನಾವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಬಹಳ ಅಚ್ಚುಕಟ್ಟಾಗಿ ಭಾರತ ನಿರ್ವಹಿಸ್ತಾ ಇದೆ. ಹೀಗಾಗಿ ಬ್ಯಾನ್ ಮಾಡಿದ್ರೆ ಮಾತ್ರ ಚೀನಾಗ್ ಬುದ್ಧಿ ಕಲಿಸಬಹುದು ಅನ್ನೋ ರೀತಿಯ ಮನಸ್ಥಿತಿ ಬಿಟ್ಟು ಭಾರತ ಸರ್ಕಾರ ಅದರಲ್ಲೂ ವಿದೇಶಾಂಗ ಇಲಾಖೆ ಕೈಗೊಳ್ತಿರುವ ಕ್ರಮಗಳ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ. ಮುಂದಿನ ಸುದ್ದಿ ಮತ್ತದೇ ಪಾಕಿಸ್ತಾನದ್ದು. ದಿನ ಕಳೆದಂತೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಅನ್ನೋದು ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ ಹೇಳಿ ಈಗ ಆಲ್ರೆಡಿ ಬಲೂಚ್ ಲಿಬರೇಷನ್ ಆರ್ಮಿಯ ಪ್ರಮುಖರು ಘೋಷಿಸಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಕೊಟ್ಟಿರುವಂತೆ ನಮ್ಮ ದೇಶಕ್ಕೂ ಅಂದ್ರೆ ಬಲೂಚಿಸ್ತಾನಕ್ಕೂ ಕೂಡ ರಾಯಭಾರಿ ಕಚೇರಿ ಕೊಡಿ ಅಂತ ಹೇಳಿ ಭಾರತದ ಸರ್ಕಾರಕ್ಕೆ ದುಂಬಾಲು ಬಿದ್ದಿದೆ. ಎಲ್ಲದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ್ದೇ ಟೆನ್ಷನ್. ಸಿಕ್ಕಲ್ಲಿ ಪಾಕ್ನ ಸೈನಿಕರು ಉಡಿಸ್. ಬಲೋಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಕದನ ವಿರಾಮ ಒಪ್ಪಂದ ಮಾಡಿಕೊಂಡ ಉಗ್ರ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ್ ಮಗ್ಗುಲ ಮುಳ್ಳಾಗ್ತಾ ಇದೆ. ಕಂಡಲ್ಲಿ ಪಾಕ್ ಸೈನಿಕರನ್ನ ಹೊಡೆದು ಹಾಕ್ತಿದೆ. ಹೌದು, ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಎಂದು ಬಿಎಲ್ಎ ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಇಷ್ಟೇ ಅಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಎಂದು ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ತೆರೆಯಲು ಅವಕಾಶವನ್ನು ನೀಡಿ ಎಂದು ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಬಲೂಚಿಸ್ತಾನ ಮನವಿಯನ್ನ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದೆ. ಪಾಕ್ ಸೈನಿಕರು ಕಂಡಲ್ಲಿ ಬಿಎಲ್ಎ ದಾಳಿ ಮಾಡುತ್ತಿದ್ದು, ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಎಂದು ಹೇಳಿಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ಬಲೂಚಿಗಳು ಬಂಡಾಯ ಸಾರಲು ಕಾರಣವೇನು ಅಂತ ನೋಡೋದಾದ್ರೆ, ಪಾಕ್ ವರ್ಸಸ್ ಬಲೂಚ್. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯವಾಗಿದ್ದು ದೇಶದ ಭೌಗೋಳಿಕ ವಿಸ್ತೀರ್ಣದಲ್ಲಿ 46% ಪಾಲನ್ನ ಹೊಂದಿದೆ. ಆದರೆ ಜನಸಂಖ್ಯೆಯಲ್ಲಿ ಅವರ ಪಾಲು 6% ಮಾತ್ರ ಇದೆ. ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕ ಮೊದಲಿನಿಂದಲೂ ನಿರ್ಲಕ್ಷಿತವಾಗಿರುವುದೇ ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಬಲೂಚಿಗರು ಅಲ್ಪಸಂಖ್ಯಾತರೆಂದು ಪಾಕಿಸ್ತಾನ ನಿರಂತರ ಶೋಷಣೆ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಪಾಕಿಸ್ತಾನದ ಸರ್ಕಾರದ ಹಿಂಸಾತ್ಮಕ ನಿಲುವಿಗೆ ಅಫ್ಘಾನಿಸ್ತಾನದ ಮಾಜಿ ಸಂಸತ್ ಸದಸ್ಯೆ ಮರಿಯಂ ಸೊಲೈಮಾನ್ಕಿಲ್ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. Well, it's not just the Baluch. It's the Baluch, it's the Pashtuns, it's the Sindhis, it's even Punjabis. I think everyone is sick of a military dictatorship that they're living under. In Baluchistan, we have a peaceful, non-violent activist like Dr. Mahrang Baluch, who's in prison, but people like Osama bin Laden and the leaders of Lashkar-e-Taiba are allowed to roam freely within the country. In Baluchistan, it's been decades of forced disappearances, murders, organ harvesting, the looting of their natural resources, gold, copper, oil, are being looted, but the people are still starving and they're still poor. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನ ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಭಾರಿ ಸದ್ದು ಮಾಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.